ಏನೊಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಔಷಧಿ 730 ಔಷಧಿ 365 ದಿನನೂ 24 ಗಂಟೆನೂ ಲಭ್ಯವಾಗಿರಬೇಕು. 24x7 365 ದಿನನೂ 730 ಏನು ರಾಜ್ಯ ಸರ್ಕಾರನೇ ಲೀಸ್ಟ್ ಮಾಡಿರುವಂಥದ್ದು, ರಾಜ್ಯ ಸರ್ಕಾರನೇ ಲೀಸ್ಟ್ ಮಾಡಿರುವಂಥದ್ದು. ಅದು ಇಲ್ಲ ಅನ್ನುವಂಥದ್ದಾಗಬಾರದು. ನೋಡಿದ್ರೆ 200 ಔಷಧಿನೂ ಇಲ್ಲ. ಸದನದಲ್ಲಿ ಹೇಳಿದ್ರೆ ಉತ್ತರನೇ ಇಲ್ಲ, ಉತ್ತರ ಇಲ್ಲ. ಯಾಕೆಂದ್ರೆ ಇವ್ರು ಕೇಳಿದ ಕಮಿಷನ್, ಇವರು ಬಯಸಿದ ಕಮಿಷನ್ ಅನ್ನ ಕೊಡ್ತಾ ಇಲ್ಲ. ಹಾಗಾಗಿ ಔಷಧಿ ಇನ್ನ 2 ವರ್ಷ ಆದ್ರೂ ಹಳೆ ಸ್ಟಾಕ್ ಇದ್ದಂತ ರಿಂಗರ್ ಲ್ಯಾಕ್ಟೇಟ್ ಯಾವ್ದು ಬಳಕೆನ ಮಾಡಬಾರ್ದು. ಸಾವಿನ ಮೇಲೆ ರಾಜಕೀಯವನ್ನ, ಇವತ್ತು ಗರ್ಭಿಣಿಯರ ಬಾಣಂತಿಯರ ಸಾವಿನ ಮೇಲೆ ರಾಜಕೀಯವನ್ನ ಮಾಡಿ ಆ ಸಾವಿನ ಕಾರಣಕರ್ತರಾಗಿರೋ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ? ಔಷಧಿ ಮಾತ್ರೆ ಜನ ಔಷಧಿನಲ್ಲಿ ಜನನಾರ ದುಡ್ಡು ಕೊಟ್ಟು ಕೊಂಡ್ಕೋತಿದ್ದಾರೆ, ದುಡ್ಡು ಕೊಟ್ಟು ಕಮ್ಮಿ ದರದಲ್ಲಿ ಕೊಂಡ್ಕೋತಿದ್ದಾರೆ, ಅದಕ್ಕೂ ಮಣ್ಣು ಹಾಕ್ತಿದ್ದೀರಾ. ನೀವು ಔಷಧಿ ಕೊಡಲ್ಲ, ನಿಮಗೆ ಕಮಿಷನ್ ಕೊಡ್ತಿಲ್ಲ ಅಂತ ಔಷಧಿ ಕೊಂಡ್ಕೋತಿಲ್ಲ. ನೀವು ಕೇಳಿದಷ್ಟು ಕಮಿಷನ್ 60% ಮೇಲೆ ಕಮಿಷನ್ ಪಡಿಬೇಕು ಅಂತಾರೆ. ಹಾಗಾಗಿ ಕೊಡ್ತಿಲ್ಲ, ಹಾಗಾಗಿ ಕೊಂಡ್ಕೋತಿಲ್ಲ. 2 ವರ್ಷ ಆದ್ರೂ ಯಾವುದು ಸಿಗದ ಔಷಧಿನ, ಮೋಸ್ಟ್ ಎಸೆನ್ಷಿಯಲ್ ಡ್ರಗ್ಸ್ಗಳು ಇವನ್ನೇ ಒದಗಿಸುವಂಥದ್ರಲ್ಲಿ 2 ವರ್ಷ ಆಗಿ ಸಾಧನೆ ಸಮಾವೇಶ ಮಾಡ್ತಿದ್ದಾರೆ. ಏನ್ ಸಾಧನೆ ನಿಮ್ದು? ಸಮರ್ಪಣೆ. ಏನನ್ನ ಸಮರ್ಪಣೆ? ಅರ್ಪಣೆ, ನಿಮಗೆ ಅರ್ಪಣೆ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಅರ್ಪಣೆ, ಯಾರಿಗೂ ಸಮರ್ಪಣೆ ಇಲ್ಲ. ಈ ರೀತಿ ಮಾಡ್ತಿರೋಂಥ ನಿಮ್ಮ ಸರ್ಕಾರ ಇವತ್ತು ಯಾವ ನೈತಿಕತೆ ಇಲ್ಲದೆ, ಯಾವ ಕಾಳಜಿ, ಬಡವರ ಪರವಾಗಿ ಕಾಳಜಿ ಇಲ್ಲದೇನೆ ಇವತ್ತು ಸರ್ಕಾರಿ ಆಸ್ಪತ್ರೆಗೆ 17,500 ಕೋಟಿ ಖರ್ಚು ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆಲ್ಲ ಒಂದು ಎಕ್ಸ್ರೇ ಹೋಗಿ ನೋಡಿ. ಒಂದು ಎಕ್ಸ್ರೇ ಮಿಷಿನ್ಗಳು ಒಂದಿನ ವರ್ಕ್ ಆದ್ರೆ ಇನ್ನೊಂದು ದಿನ ವರ್ಕ್ ಆಗಲ್ಲ, ಇನ್ವೆಸ್ಟಿಗೇಷನ್ ಆಗಲ್ಲ, ಔಷಧಿ ಮಾತ್ರ ಇಲ್ಲ. ರಿಂಗರ್ ಲ್ಯಾಟ್ ಅನ್ನ ಉಣಿಸಿ ಇವತ್ತು ಅವ್ರನ್ನ ಸಾಯಿಸಿ ಇವತ್ತಿಗೂ ಕ್ರಮ ತಗೊಂಡಿಲ್ಲ. ಡಾಕ್ಟರ್ಗಳಿಲ್ಲ. 17,500 ಕೋಟಿ ESI ಇಂದ ದುಡ್ಡು ಖರ್ಚು ಮಾಡ್ತೀವಿ, ಯಶಸ್ವಿನಲ್ಲಿ ಖರ್ಚು ಮಾಡ್ತೀವಿ, ಸರ್ಕಾರಿ ನೌಕರರ ಖರ್ಚು ಮಾಡ್ತೀವಿ, ಇನ್ಸೂರೆನ್ಸ್ ನಲ್ಲಿ ಖರ್ಚು ಮಾಡ್ತೀವಿ. ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಕ್ಯಾಶ್ ಕೌಂಟರ್ಗಳಿದಾವೆ. ಯಾವ ಸರ್ಕಾರ, ಯಾವ ಆರೋಗ್ಯ ಸಚಿವರು ಜನೌಷಧಿ ಮೇಲೆ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮನ ಬಂದಂತೆ ನೀವಂತೂ ಒಳ್ಳೆ ಕೆಲಸ ಮಾಡಲ್ಲ. ಒಳ್ಳೆ ಕೆಲಸ ಆಗ್ತಿರೋದನ್ನು ತಡೆಯುವಂತ ದುಷ್ಟ ಬುದ್ಧಿ ನಿಮ್ಗೇನಿದೆಯೋ ಆ ದುಷ್ಟ ಬುದ್ಧಿಯನ್ನ ನೀವು ನಿಲ್ಲಿಸಿ ಒಳ್ಳೆ ಕೆಲಸಗಳನ್ನ ಮಾಡಿ ಆ ಜನೌಷಧಿಯನ್ನ ಮುಚ್ಚಬೇಡಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊತೀನಿ.